ಸ್ನೇಹಿತರೆ ನಮಸ್ತೆ. ಏನಪ್ಪ ಅಂದರೆ ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ದಿನ ನಾನು ಶನಿವಾರ ಕಾಯಿನ್ ಎಕ್ಸಿಬಿಷನ್ಗೆ ಬರ್ತಾಯಿದ್ದೀನಿ ಮೈಸೂರಿಗೆ. ಯಾಕಪ್ಪ ಈ ಸಡನ್ನಾಗಿ ಡಿಸಿಷನ್ ಆಯಿತು ಇದೆಲ್ಲ ನಾನು ಹೇಳ್ತೀನಿ. ಅಲ್ಲಿ ಮತ್ತೆ ನಾನು ಅವ್ರ ಹತ್ರ ಮಾತಾಡಿದೆ, ಯಾರ ಹತ್ರ ಆರ್ಗನೈಸರ್ ಹತ್ರ ಒಂದು 2 ಡೇಸ್ ಬ್ಯಾಕ್ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡಿದೆ, ಹೇಗಿರುತ್ತೆ ಇಲ್ಲಿ ಅಂತ. ಅವ್ರು ಹೇಳಿದ್ದು ಕೇಳಿ ನನಗೆ ತುಂಬ ಬೇಜಾರಾಯಿತು. ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ. ಏನಪ್ಪ ವಿಷಯ ಅಂತಂದರೆ, ಇದನ್ನು ನಾನು ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ವಿಡಿಯೋ ಮಾಡೋದು ಹೇಳೋಣ ಅಂದ್ಕೊಂಡೆ. ಬಟ್ ನಾನು ಮನೆಗೆ ಬರೋಷ್ಟು ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ ಹೋಗೋಷ್ಟರಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ಬಿಡೋಣ, ಬರೋರು ಯಾರಾದ್ರು ಇದ್ದರೆ ಬರಲಿ ಅಂತ. ನಾನು ಶುಕ್ರವಾರ ಬರೋದಕ್ಕಾಗಲಿಲ್ಲ, ಅಂದರೆ ಏಪ್ರಿಲ್ 3ನೇ ತಾರೀಕು ನಾನು ಬರೋದಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ನನಗೆ ಬೇರೆ ಕೆಲಸಗಳಿದ್ವು, ಹಾಗಾಗಿ ಬರೋದಕ್ಕಾಗಲಿಲ್ಲ. ಇವತ್ತು ಏನಂದರೆ ನನಗೆ ಕೆಲಸಗಳಿಂದ ಸ್ವಲ್ಪ ವಿರಾಮ ಸಿಕ್ಕಿದ್ದಕ್ಕೆ ನಾನು ಬರ್ತಾಯಿದ್ದೇನೆ ಯಾವುದು ಮೈಸೂರು ಕಾಯಿನ್ ಎಕ್ಸಿಬಿಷನ್ಗೆ. ಯಾವತ್ತು? ಏಪ್ರಿಲ್ 4ನೇ ತಾರೀಕು, ಅಂದರೆ ಇವತ್ತೇನೇನು ಶನಿವಾರನೇ ಬರ್ತಾ ಇರೋದು. ನಾನು ಒಂದೇ ದಿವಸ ಇರುವಂಥದ್ದು. ನಾನು ಬರೋಷ್ಟಕ್ಕೆ ಸುಮಾರು ಈಗ ಮನೆ ಬಿಡ್ತಾಯಿದ್ದೀನಿ, ಒಂದು 10 ನಿಮಿಷದಲ್ಲಿ ಮನೆ ಬಿಡ್ತೀನಿ. ಸುಮಾರು ಒಂದು 11-11:30 ಅಷ್ಟರಲ್ಲಿ ನಾನು ರೀಚ್ ಆಗ್ಬೋದು. ಇಲ್ಲಿಂದ ನಾನು ಡೈರೆಕ್ಟಾಗಿ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಒಂದು ಬಸ್ಸು ಡೈರೆಕ್ಟಾಗಿ ಮೈಸೂರು ಅಲ್ಲಿಗೆ ಬಂದುಬಿಡ್ತೀನಿ ಎಕ್ಸಿಬಿಷನ್ಗೆ. ಸುಮಾರು 11:30 ಅಷ್ಟರಲ್ಲಿ ಅಲ್ಲಿ ಬರೋ ಪ್ಲಾನ್ ಇದೆ. ಅದು ಸಾಧ್ಯ ಆದರೆ ಯಾರು ನಾನು ಭೇಟಿ ಮಾಡಬೇಕು ಅಂತ ಇದ್ದರೆ ಆ ಟೈಮಿಗೆ ಬಂದರೆ ನಾನು ಸಿಗ್ತೇನೆ. 11:30ಇಂದ ಒಂದು 2:30ವರೆಗೂ ಅಲ್ಲಿರುವಂತಹ ಪ್ಲಾನ್ ಇದೆ. 2:30-3 ಗಂಟೆವರೆಗೂ ಅಲ್ಲಿ ಇರ್ತೀನಿ. ಮತ್ತು ನಾನು 3 ಗಂಟೆಗೆ ರಿಟರ್ನ್ ಆಗ್ತೀನಿ ಬೆಂಗಳೂರಿಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅವ್ರ ಹತ್ರ ಮಾತಾಡಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಆರ್ಗನೈಸರ್ ಹತ್ರ ಮಾತಾಡಿದೆ. ಅವರ ನಂಬರ್ ನನಗೆ ಗೂಗಲಲ್ಲಿ ತೊಗೊಂಡು ಮಾತಾಡಿದರೆ ಅವರು ಕೊಟ್ಟಂಥ ರಿಪ್ಲೈ ಮಾತ್ರ ನನಗೆ ತುಂಬ ಬೇಜಾರಾಯಿತು. ನಾನು ಅವ್ರಿಗೆ ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡೆ, ಸ್ವಲ್ಪ ಟೈಮ್ ಕೊಡಿ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ. ಅವರು ಕೇಳಿಸ್ಕೊಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಅವ್ರ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಬೇಕು. ಸುಮಾರು ಜನ ಅವ್ರಿಗೆ ಕಾಲ್ ಮಾಡಿ ತಲೆ ತಿಂದಿರ್ತಾರೆ. ತಲೆ ತಿನ್ನಬೇಡ್ರಿ, ಅವ್ರು ಹೇಳಿದ್ದು ನಾನು ಹಾಗೆ ಹೇಳ್ತೀನಿ. ತಲೆ ತಿನ್ನಬೇಡ್ರಿ, ಬರ್ರಿ ಬೇಡ ಯಾವುದನ್ನು ಮಾರೋಕ್ಕಾಗೋದಿಲ್ಲ, ಬೇಕಾದ್ರೆ ನೋಡ್ಕೊಂಡು ಹೋಗಿ ಅಷ್ಟೇ. ನನಗೆ ಯಾಕ್ರಿ, ನಾನು ಬೆಸ್ಟ್ ಆರ್ಗನೈಸರ್, ನನಗೆ ಯಾಕ್ರಿ ಫೋನ್ ಮಾಡ್ತಾಯಿದ್ದೀರಾ ಅಂತಂದರು. ಈ ಥರದವ್ರ ಹತ್ರ ನೀವು ಆರ್ಗನೈಸ್ ಮಾಡ್ತಾಯಿದ್ದೀರಾ ಅಂದರೆ, ಯಾರು ಮೈಸೂರು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡ್ತಾಯಿದ್ದಾರಲ್ಲ, ಅಂದರೆ ಅವ್ರು ಪ್ಲ್ಯಾನ್ ಮಾಡಿದಾರಲ್ಲ, ನೋಡಿ ಹೆಂಗಿರುತ್ತೆ, ಅದು ರೀಚ್ ಯಾವ ಥರ ಆಗುತ್ತೆ ಅಂತ. ಅದು ಯಾರೋ ಏನು ಇನ್ಫಾರ್ಮೇಷನ್ ಕೇಳೋಕ್ಕೆ ಮಾಡಿದೆ. ನಾನು ಅವ್ರ ಹತ್ರ ಮಾತಾಡಬೇಕಾಗಿದ್ದು ಒಂದೇ ಮೇಯ್ನು, ಸರ್ ಎಂಟ್ರಿ ಫೀಸ್ ಇರುತ್ತಾ ಇಲ್ವ ಅಂತ ಕೇಳಬೇಕಾಗಿತ್ತು. ಅದನ್ನು ಕೇಳಿದೆ. ಅವರು ಯಾವುದೂ ಎಂಟ್ರಿ ಫೀಸ್ ಇಲ್ಲ ಬರ್ರಿ ಅಂತಂದರು. ಒಂದು. ಎರಡನೇದು, ಮತ್ತು ಸರ್ ಯಾವುದಾದ್ರೂ ವಹಿವಾಟು ನಡೆಯುತ್ತಾ ಅಂದರೆ ಮಾರಾಟ ತಗೊಳ್ಳೋದು, ಬರೀ ಎಕ್ಸಿಬಿಷನ್ ಅಷ್ಟೇ ಅಂದರೆ. ಯಾವುದು ಮಾರೋಕ್ಕಾಗೋದಿಲ್ಲಪ್ಪ, ನೀನು ಮಾರೋದಕ್ಕೆಲ್ಲ ಹೋಗ್ಬೇಡಪ್ಪ, ಇಲ್ಲಿ ಏನಿದ್ರು ಬಂದು ನೋಡಷ್ಟೇ, ನೀನು ಮಾರ್ತೀಯ, ಆಮೇಲೆ ನಿನ್ನ ಹಣೆ ಬರ ಅಷ್ಟೇ, ಆ ಥರ ಮಾತಾಡೋರು. ಅವ್ರ ಸ್ಲ್ಯಾಂಗು ಮೋಸ್ಟ್ಲಿ ತಮಿಳ್ ಮಿಕ್ಸ್ ಸ್ಲ್ಯಾಂಗ್ ಇತ್ತು. ಅದು ಮೋಸ್ಟ್ಲಿ ತಮಿಳ್ನಾಡು ಮೂಲದವ್ರು ಯಾರೋ ಇರಬಹುದು ಅನಿಸುತ್ತೆ. ಅವ್ರ ಸ್ಲ್ಯಾಂಗ್ ಆ ಥರ ಅನ್ನಿಸ್ತಾ ಇತ್ತು ನನಗೆ. ಅವ್ರ ಹೆಸರು ಕೂಡ ಅವ್ರು ಹೇಳಲಿಲ್ಲ, ನನ್ನ ಹೆಸರನ್ನೂ ಅವ್ರು ಕೇಳಲಿಲ್ಲ. ಸರ್ ನಾನು ಹೇಳೋಕ್ಕೆ ಹೋದರೂ ನಾನು ಅವ್ರು ಕೇಳಿಸ್ಕೊಳೋ ಸ್ಥಿತಿಯಲ್ಲಿ ಇರಲಿಲ್ಲ. ತುಂಬ ಬೆಳಗ್ಗೆಯಿಂದ ಇದಾಗಿತ್ತು ಅನಿಸುತ್ತೆ ಅವ್ರಿಗೆ. ಹಾಗಾಗಿ ಮತ್ತೆ ಇನ್ನೊಂದೇನಪ್ಪ ಅಂತ ಅಂದರೆ, ಈ ಒಂದು ನಿರ್ಧಾರ ಯಾಕೆ ತೊಗೊಂಡೆ, ನಾನು ಮೊದಲೇ ಹೇಳ್ಬೋದಾಗಿತ್ತಲ್ಲ ಅಂತ ನೀವು ಯಾರನ್ನ ಕೇಳ್ಬೋದು, ಹೇಳಿದರೆ ನಾವು ಬರ್ತಾಯಿದ್ವಿ ಅಂತ. ನನಗೂ ಇವತ್ತು ಬೆಳಗ್ಗೆನೇ ನಿನ್ನೆ ರಾತ್ರಿ ಆ್ಯಕ್ಚುಲಿ ಗೊತ್ತಾಯಿತು ನನಗೆ ಇವತ್ತು ನಾಳೆ ಕೆಲಸ ಇಲ್ಲ ಅಂತ, ಅಂದರೆ ಶನಿವಾರ ಕೆಲಸ ಇರೋದಿಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಇಮಿಡಿಯೇಟಾಗಿ ಪ್ಲಾನ್ ಮಾಡಿದ್ದು. ಎಲ್ಲೆಲ್ಲೋ ನಡೆಯೋದಕ್ಕೆ ಎಕ್ಸಿಬಿಷನ್ಗೆ ಹೋಗ್ತೀವಿ, ಹೈದರಾಬಾದು, ಮುಂಬೈಗೆಲ್ಲ ಹೋಗಿ ಬಂದಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ನಡೀತಾ ಇರುವಂತಹ ನಮ್ಮ ಒಂದು ಮೈಸೂರು ಕಾಯಿನ್ ಎಕ್ಸಿಬಿಷನ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ಬಂದಿದ್ದು. ಮತ್ತು ನಾನು ಇದುವರೆಗೂ ಫಸ್ಟ್ ಟೈಮ್ ಬರ್ತಾ ಇರುವಂಥದ್ದು ಮೈಸೂರು ಕಾಯಿನ್ ಎಕ್ಸಿಬಿಷನ್ಗೆ. ಇದುವರೆಗೂ ನಾನು ಅಟೆಂಡೇ ಮಾಡಿಲ್ಲ. ಈಗ ಬರ್ತಾ ಇರುವಂಥದ್ದು ಇವತ್ತು ಫಸ್ಟು ಮೈಸೂರಿಗೆ ಅಂದರೆ ಮೈಸೂರಿಗೆ ಬಂದಿದ್ದೀನಿ, ಸುಮಾರು ಸತಿ ಬಂದಿದ್ದೀನಿ ಎಕ್ಸಿಬಿಷನ್ಗೋಸ್ಕರ, ಕಾಯಿನ್ ಎಕ್ಸಿಬಿಷನ್ಗೋಸ್ಕರ ಇವತ್ತು ಸರಿ ಬರ್ತಾ ಇರುವಂಥದ್ದು. ದಯವಿಟ್ಟು ನಿಮ್ಮ ಹಳೆ ನಾಣ್ಯಗಳಂತಂದು ನನಗೆ ಫೋಟೋಗಳು ತೋರಿಸ್ಬೇಡಿ. ಏನೇ ಇದ್ದರೂ ವಾಟ್ಸಪ್ಪಲ್ಲಿ ಕಳಿಸಿದ್ದೀರಲ್ಲ ಅಷ್ಟೇ ಸಾಕು. ವಾಟ್ಸಪ್ಪಲ್ಲಿ ಕಳಿಸಿ, ಅಲ್ಲಿಗೆ ತಂದು ಸಾರ್ ಇದು ನೋಡಿ ಅಂತಂದರೆ ಅವರು ನನಗೆ ಬೈತಾರೆ. ಮತ್ತು ಅಲ್ಲಿ ಪೊಲೀಸರು ಇರ್ತಾರೆ, ನನಗೂ ಬೈತಾರೆ. ನಿಮ್ಮಿಂದೆಲ್ಲ ನಾನು ಬೈಸ್ಕೊಬೇಕಾಗುತ್ತೆ. ದಯವಿಟ್ಟು ಆ ಥರ ಒಂದು ಕಿರಿಕಿರಿ ಮಾಡಬೇಡಿ. ಬನ್ನಿ, ಎಕ್ಸಿಬಿಷನ್ ನೋಡಬೇಕು ಅಂತ ನೋಡಿ ಆರಾಮಾಗಿ ತಮ್ಮ ಊರುಗಳಿಗೆ ಹೋಗಿ ಮಾತಾಡಿ. ಏನಾದ್ರು ನಿಮ್ಮ ಕಷ್ಟ ಸುಖ ಏನಾದರೂ ಇದ್ದರೆ ಕೇಳಿ ಹಂಚ್ಕೊಡಿ. ನಿಮ್ಮ ಕಷ್ಟ ಸುಖಗಳನ್ನ ಕೇಳಿಸ್ಕೊತೀನಿ. ಮತ್ತು ಈ ಮಾಮೂಲಿ ನಾಣ್ಯಗಳನ್ನ ತಂದು ನನಗೆ ನಿಜ ಬೇಜಾರು ಮಾಡಬೇಡಿ. ಯಾಕೆ ಅಂದರೆ ನಾನು ಇಲ್ಲಿಂದ ನಮ್ಮ ಮನೆಯಿಂದ ಮೈಸೂರು ಸುಮಾರು 200 ಕಿಲೋಮೀಟ್ರ್ ಆಗುತ್ತೆ. 200 ಕಿಲೋಮೀಟ್ರ್ ಬಂದಿರ್ತೀನಿ. ಒಂದು 4-5 ಅವರ್ ಬಸ್ ಜರ್ನಿ ಆಗುತ್ತೆ. 4 ಅವರ್ ಅಂದ್ಕೊಳ್ಳಿ, 4-5 ಅವರು. ನೀವು ಅಲ್ಲಿಗೆ ಬಂದುಬಿಟ್ಟು ಸರ್ ಇದೊಂದು ಕಾಯಿನ್ ನೋಡಿ ಅಂದರೆ ನೀವು ಆ ಥರದ್ದೇನೇ ಇದ್ದರೂ ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ. ನನ್ನ ವಾಟ್ಸಪ್ ನಂಬರ್ ಈಗ ಆಲ್ರೆಡಿ ಎಲ್ಲರಿಗೂ ಆಲ್ಮೋಸ್ಟ್ ತಲುಪಿಬಿಟ್ಟಿದೆ. 7353969690 ಇದೇ ವಾಟ್ಸಪ್ ನಂಬರು. ದಯಮಾಡಿ ಯಾರು ಕಾಲ್ ಮಾಡಬೇಡಿ. ಏನೇ ಇದ್ದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ವಿತಿನ್ 1 or 2 ಡೇಸಲ್ಲಿ ನಿಮಗೆ ರಿಪ್ಲೈ ಬರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಹೇಳೋದು ಮರ್ತಿದ್ದಂಥ ವಿಷಯ, ನಾನು ಒಂದು 3 ಅವರ್ ಇರ್ತೀನಿ ಅಷ್ಟರಲ್ಲಿ ಇರೋದು, ಅಷ್ಟೇ ಟೈಮ್ ಇರೋದು. ಯಾಕಂದರೆ ಮತ್ತೆ ನಾನು ರಿಟರ್ನ್ ಬರಬೇಕು. ಸಂಜೆ ಸ್ವಲ್ಪ ಕೆಲಸ ಕೂಡ ಇದೆ ನನಗೆ. ಒಂದು 7:30-8 o'clockಗೆ ನನಗೆ ಸ್ವಲ್ಪ ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಇರೋದ್ರಿಂದ ನಾನು ಮತ್ತೆ ರಿಟರ್ನ್ ಬರಲೇಬೇಕು. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಈಗ ನಾನು ಮನೆ ಬಿಡ್ತಾ ಇದ್ದೇನೆ. ಒಂದೇ ದಿವಸ ಏಪ್ರಿಲ್ 4ನೇ ತಾರೀಕು ಮಾತ್ರ ನಾನು ಬರ್ತಾ ಇರುವಂಥದ್ದು. ಏಪ್ರಿಲ್ 4 ಮಾತ್ರ ನಾನು ಬರ್ತಾ ಇರುವಂಥದ್ದು. 11:30-12 ಗಂಟೆ ಆಗುತ್ತೆ ನನಗೆ ರೀಚ್ ಆಗೋಷ್ಟೊತ್ತಿಗೆ.
ಮತ್ತೊಂದು 3 ಗಂಟೆ 4 ಗಂಟೆವರೆಗೂ ಇರ್ತೀನಿ. 4 ಗಂಟೆವರೆಗೂ ಇರೋಕ್ಕಾಗಲ್ಲ ಬಿಡಿ, ಮತ್ತೆ ನಾನು ರಿಟರ್ನ್ ಬರಬೇಕು. ಮತ್ತು ಬರ್ತಾ ತುಂಬ ಟ್ರಾಫಿಕ್ ಇರುತ್ತೆ. ಹಂಗಾಗಿ ನಾನು ಒಂದು 3:30 ಬಿಟ್ಬಿಡ್ತೀನಿ ಅಲ್ಲಿಂದ. ಮತ್ತು ನಾನು ಇಲ್ಲಿಂದ 7:30 8 ಗಂಟೆಗೆ ಒಂದು ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಇದೆ, ಇಂಪಾರ್ಟೆಂಟ್ ಕೆಲಸ. ಹಾಗಾಗಿ ಮತ್ತು ನಾನು ಸಂಡೇ ಬರೋದಿಲ್ಲ. ಓನ್ಲಿ ಶನಿವಾರ ಇವತ್ತು ಮಾತ್ರ ಬರ್ತಾ ಇರುವಂಥದ್ದು. ಶನಿವಾರ ಏಪ್ರಿಲ್ 4. ಮತ್ತು ಈ ವಿಡಿಯೋನ ಯಾರೋ ನೆಕ್ಸ್ಟ್ ಒಂದು 15 ದಿವಸ 20 ದಿವಸ ಬಿಟ್ಟು ನೋಡಿ, ಸಾರ್ ನೀವು ಬರ್ತೀನಿ ಅಂದ್ಬಿಟ್ಟು ಬಂದೇ ಇಲ್ಲ ಅಂದ್ಬಿಟ್ಟು ಫೋನ್ ಮಾಡೋಕೆ ಹೋಗ್ಬೇಡಿ. ಏಪ್ರಿಲ್ 4 ಈ ದಿನ ಮಾತ್ರ ನಾನು ಬರ್ತಾ ಇರುವಂಥದ್ದು. ಏಪ್ರಿಲ್ 4 2026 ಅಷ್ಟೇ. ಆಮೇಲೆ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ಏನಾದರೂ ಇಂಪಾರ್ಟೆಂಟ್ ವಿಷಯ ಇದೆಯಾ? ಏನಿಲ್ಲ. ಸಿಗೋಣ ಅಲ್ಲಿ. ಬಾಯ್ ಬಾಯ್.